ಅಷ್ಟರೊಳಗೆ ನಾನು ಕಣ್ ತಗೊಂಡು ಏನ್ ಮಾಡ್ಲಿ, ಅರ್ಧ ಆಯುಷ್ಯ ಮುಗಿದೋಗೈತಿ. ಯಾಕೋ ಜನರು ನನಗೆ ವಿರೋಧ ಮಾಡ್ತಿದ್ದಾರೆ, ಬೈತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ, ಬೇಡ ಬಿಡು, ನೆಕ್ಸ್ಟ್ ಸತಿ ಯೇಸ್ವಾಮಿ ಒಬ್ನೇ ಬಂದಾಗ ನೋಡ್ಕೊಂಡ್ಬಿಡೋಣ ಅಂತ ಹೇಳಿದ್ನ. ಇಲ್ಲ, ಜನರು ಅವನನ್ನು ಅಡ್ಡಿ ಮಾಡಿದ್ರು, ಬೈದ್ರು, ಗದರಿಸಿದ್ರು, ಅವ್ರ ಬಗ್ಗೆ ಅವನಿಗೆ ಕೇರೆ ಮಾಡಿಲ್ಲ. ಅವನಿಗೇನ್ ಬೇಕು? ಕಣ್ಣು ಬೇಕು. ಅವ್ರಿಗೆ ಚೆನ್ನಾಗ್ ಗೊತ್ತು, ಗದರಿಸುವಂತ ಈ ಜನರ ಮಾತು ಕೇಳಿದ್ರೆ ಇವ್ರು ನನಗೆ ಕಣ್ಣು ಕೊಡಲ್ಲ. ಇವ್ರು ನಂಬ್ಕೊಂಡು ನಾನು ಸುಮ್ಮನೆ ಆದ್ರೆ ಯೇಸು ಸ್ವಾಮಿ ಕೈ ತಪ್ಪಿ ಹೋಗ್ತಾನೆ. ಸಾಯೋವರೆಗೂ ನಾನು ಭಿಕ್ಷುಗಾರನೇ ಆಗಿರಬೇಕು. ನಾನು ಭಿಕ್ಷುಗಾರನಾಗಬಾರದಂದ್ರೆ, ನನಗೆ ಕಣ್ಣು ಬರಬೇಕಂದ್ರೆ, ಜನರು ನನಗೆ ಅಡ್ಡಿ ಮಾಡಿದ್ರು, ಜನರು ನನಗೆ ಗದರಿಸಿದ್ರು, ನಾನು ಯೇಸು ಸ್ವಾಮಿಯನ್ನು ಕರೀಬೇಕು. ಹಲ್ಲೆಲೂಯಾ. ಇವತ್ತು ಅನೇಕ ಸಾರಿ ನಿಮ್ಮ ಆಶೀರ್ವಾದಕ್ಕೆ ಅನೇಕರು ಅಡ್ಡಿಯಾಗಿರ್ತಾರೆ, ಹುಷಾರಾಗಿರ್ರಿ. ಈ ಕುರುಡನಿಗೆ ಕಣ್ಣು ಬರಬಾರದಂತ ಅಡ್ಡಿ ಯಾರಾಗಿದ್ರು? ಜನರಾಗಿದ್ರು. ಹಲ್ಲೆಲೂಯಾ. ಇವತ್ತು ನಿಮಗೆ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿ ಕೆಲವರು ನಿಂತಿರ್ತಾರೆ. ಆ ಅಡ್ಡಿಯಾದ ಜನರನ್ನ ನೋಡಿ ಏನಾಗ್ಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ. ನಿಮ್ಮ ಕೆಲಸವನ್ನ ಕಂಟಿನ್ಯೂ ಆಗಿ ಪ್ರಾರಂಭ ಮಾಡ್ರಿ. ನಿಮ್ ಕೆಲಸ ಏನಿದೆ ಅದನ್ನ ಮಾಡ್ತಾ ಹೋಗ್ರಿ. ನೀವು ಒಳ್ಳೆ ಕೆಲಸ ಮಾಡುವಾಗ ಅನೇಕ ಅಡ್ಡಿಗಳು ಬರ್ತೈತಿ. ಜನರು ಅಡ್ಡಿ ಮಾಡ್ತಾರೆ, ಅಕ್ಕಪಕ್ಕದವ್ರು ಅಡ್ಡಿ ಮಾಡ್ತಾರೆ, ನಿಮ್ಮ ಸಂಬಂಧಿಕರು ಅಡ್ಡಿ ಮಾಡ್ತಾರೆ, ನಿಮ್ಮ ಬಂಧು ಬಾಂಧವರು ಅಡ್ಡಿ ಮಾಡ್ತಾರೆ, ಇವನ್ ನಿಮ್ಮ ಹೆಂಡತಿ ಮಕ್ಕಳು ಗಂಡಂದಿರು ಅಡ್ಡಿ ಮಾಡ್ತಾರೆ. ಅವರ ಅಡ್ಡಿಗೆ ನೀವೇನಾಗ್ಬೇಡ್ರಿ, ಸುಮ್ಮನಾಗ್ಬೇಡ್ರಿ. ನಿಮ್ಮ ಕೆಲಸವನ್ನ ನೀವು ನಂಬಿಕೆಯಿಂದ ಮಾಡ್ರಿ, ಪ್ರತಿಫಲ ದೇವರು ನಿಮ್ಗೆ ಕೊಡ್ತಾರೆ.